ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಸಂತ್ರಸ್ತರನ್ನು ಡಿವೈಎಫ್ಐನ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ರಾಜ್ಯ ಸಮಿತಿ ಸದಸ್ಯ ಡಿ ಸ್ಯಾಮ್ಸನ್ ನೇತೃತ್ವದಲ್ಲಿ ಮಂಗಳವಾರ ಭೇಟಿಯಾಗಿ ಅಗತ್ಯ ನೆರವು ನೀಡಿದರು. ಈ ಸಂದರ್ಭದಲ್ಲಿ ಡಿ ಸ್ಯಾಮ್ಸನ್ ಮಾತನಾಡಿ, ಗುಡ್ಡ ಕುಸಿತದಿಂದ 8 ಜನರು ಪ್ರಾಣ ಕಳೆದುಕೊಂಡಿರುವುದು ಅತ್ಯಂತ ದುರದೃಷ್ಟಕರ ಘಟನೆ. ಸಂಕಷ್ಟದಲ್ಲಿರುವ ಸಂತ್ರಸ್ತರಿಗೆ ನಮ್ಮಿಂದಾಗುವ ನೆರವು ನೀಡುವುದು ನಮ್ಮ ಕರ್ತವ್ಯವಾಗಿತ್ತು. ಸರ್ಕಾರ ಇಂಥ ಘಟನೆ ಮರುಕಳಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಮೃತರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ನೀಡಬೇಕು. ಮಣ್ಣಿನಡಿಯಲ್ಲಿ ಸಿಲುಕಿರುವ ಇನ್ನಿತರರ ಶೋಧ ಕಾರ್ಯವನ್ನು ಆದಷ್ಟು ಬೇಗನೆ ಮುಗಿಸಬೇಕು ಎಂದರು. ರೈತ ಕಾರ್ಮಿಕ ಸಂಘದ ಮುಖಂಡರಾದ ಯಮುನಾ ಗಾಂವ್ಕರ್ ಅವರು ಮಾತನಾಡಿ, ಇದೊಂದು ಘೋರ ದುರಂತ. ಈ ಘಟನೆಗೆ ಕಾರಣರಾದವರ ಮೇಲೆ ಸರ್ಕಾರ ಕಠಿಣ ಕ್ರಮ ಜರುಗಿಸಬೇಕು. ಸಂತ್ರಸ್ತರ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೊಟ್ಟು ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಭರಿಸಿ ಪ್ರತಿ ಕುಟುಂಬದ ಓರ್ವ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಒತ್ತಾಯಿಸಿದರು. ಆರಂಭದಿಂದಲೂ ಜಿಲ್ಲಾಡಳಿತಕ್ಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಬಂದಿರೋದೇನಂತಂದ್ರೆ, ಇಲ್ಲಿ ಈ ಮಹಾ ದುರಂತ ಏನು ಸಂಭವಿಸಿದೆ, ಇದಕ್ಕೆ ಬಹಳ ಮುಖ್ಯವಾಗಿ ನಮ್ಮ ದೇಶದ ಹೆದ್ದಾರಿ ಪ್ರಾಧಿಕಾರ ಕಾರಣ ಮತ್ತು ಅದಕ್ಕೆ ಗುತ್ತಿಗೆದಾರ ಆಗಿದ್ದಂತ IRB ಅದು ಕೂಡ ಅವೈಜ್ಞಾನಿಕವಾದ ಕಾಮಗಾರಿ ಮಾಡಿದೆ. ಮತ್ತು ಕಳೆದ 10 ವರ್ಷಗಳಲ್ಲಿ ಈ ಕಾಮಗಾರಿಯನ್ನ ತೀವ್ರಗತಿಯಲ್ಲಿ ಕೊಂಡೊಯ್ಯುವ ಅಥವಾ ಇಲ್ಲಿಯ ಭೌಗೋಳಿಕತೆ ಮತ್ತು ಭೂಗರ್ಭಶಾಸ್ತ್ರವನ್ನ ಅರಿತು ಮಾಡ್ತಕ್ಕಂಥ ಒಂದು ಕೊರತೆ ಇದೆ ಅಂತ ಹೇಳೋದನ್ನ ಕೆಲವು ವರ್ಷಗಳಿಂದ ನಾವೆಲ್ಲರೂ ಕೂಡ ಎಲ್ಲ ಜನಪರ ಸಂಘಟನೆಗಳು, ಎಲ್ಲ ಪಾರ್ಟಿಗಳು ಭಿನ್ನ ಭೇದ ಇಲ್ಲದೇನೆ ನಾವು ಒತ್ತಾಯವನ್ನ ಮಾಡ್ತಾ ಬಂದಂತದ್ದಿದೆ. ಹಾಗಾಗಿ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡಿದ್ದೇನಂತಂದ್ರೆ, ಎಲ್ಲರಿಗೂ ಕೂಡ ನಮಗೆ ಆತಂಕ ಇದೆ. ಯಾವುದೇ ದೇಹ ನಾಪತ್ತೆ ಆಗಿದೆ ಅಂತ ಹೇಳಿ ಹೇಳಿದಾಗ, ಯಾವುದೇ ವ್ಯಕ್ತಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ಹೇಳಿದಾಗ ಆ ವ್ಯಕ್ತಿಗಳನ್ನ ಜೀವಂತವಾಗಿ ತರುವಂತ ಎಲ್ಲ ಆಶಾದಾಯಕ ವಿಚಾರವನ್ನ ಇಟ್ಟುಕೊಂಡು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇನೆಂದ್ರೆ, ಉತ್ತರ ಕನ್ನಡದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನ ತಕ್ಷಣ ನಿರ್ವಹಣೆ ಮಾಡ್ತಕ್ಕಂಥ ಒಂದು ವೆಲ್ ಇಕ್ವಿಪ್ಡ್ ಅತ್ಯಾಧುನಿಕ ಉಪಕರಣಗಳೊಂದಿಗೆ ನಮ್ಮ ಜಿಲ್ಲಾಡಳಿತ ಸಜ್ಜಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬಂದಿರೋದ್ರಿಂದಾಗಿ ಕೇಂದ್ರ ಸರ್ಕಾರ ಕೂಡಲೇ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು, ಅತ್ಯಾಧುನಿಕ ವಸ್ತುಗಳನ್ನ ಪೂರೈಸಬೇಕು. ಮತ್ತು ಅವರು ಕರ್ನಾಟಕದವರಿರಲಿ, ಹೊರ ರಾಜ್ಯದವರಿರಲಿ, ಎಲ್ಲರೂ ಮನುಷ್ಯರು. ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಹ್ಯೂಮ್ಯಾನಿಟಿ ಬೇಸ್ ಮೇಲೆ ಅವ್ರನ್ನ ಕಂಡಿಡಿದು ಜೀವಂತವಾಗಿ ತರಬೇಕು, ಇಲ್ಲವೇ ಅವ್ರ ದೇಹ ಪತ್ತೆ ಹಚ್ಚಲಿಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಬಂದಿದ್ದೇವೆ. ತಂಡದಲ್ಲಿ ಡಿವೈಎಫ್ಐನ ಮುಖಂಡರಾದ ಇಮ್ರಾನ್ ಖಾನ್, ಸಲ್ಮಾನ್ ಇಲ್ಲೂರಿ, ಕಾಂತರಾವ್, ಇರ್ಷಾದ್ ರಾಣೆಬೆನ್ನೂರ್, ಮೊಹಮ್ಮದ್ ಗೌಸ್, ವಿನೀತ್ ಹಾಗೂ ರೈತ ಕಾರ್ಮಿಕ ಸಂಘದ ಶಾಂತಾರಾಮ್ ನಾಯಕ್ ಉಪಸ್ಥಿತರಿದ್ದರು. ಅಂಕೋಲೆಯ ಶಿರೂರು ಗುಡ್ಡ ಕುಸಿತದ ಸ್ಥಳಕ್ಕೆ ಕರ್ನಾಟಕ ಚಾಲಕರ ಒಕ್ಕೂಟ ದಾಂಡೇಲಿ ಸಮಿತಿಯ ಪದಾಧಿಕಾರಿಗಳು ಸೋಮವಾರ ಭೇಟಿ ಕೊಟ್ಟು ಮಣ್ಣಿನಡಿಯಲ್ಲಿ ಸಿಲುಕಿರುವ ಕೇರಳ ಮೂಲದ ಚಾಲಕ ಮತ್ತು ಇನ್ನಿತರ 3ರನ್ನು ರಕ್ಷಣಾ ತಂಡಗಳು ಬೇಗನೆ ಪತ್ತೆ ಹಚ್ಚಬೇಕೆಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳು ಗುಡ್ಡ ಕುಸಿತ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿರುವುದರಿಂದ ತಮಗೆ ಸ್ಥಳಕ್ಕೆ ತೆರಳಲು ಸಾಧ್ಯವಾಗಿಲ್ಲ. ಆದರೂ ಸರ್ಕಾರ ಎಲ್ಲರನ್ನು ಬೇಗನೆ ಪತ್ತೆ ಹಚ್ಚಬೇಕೆಂದು ಚಾಲಕರ ಸಂಘದ ಅಧ್ಯಕ್ಷ ಅರುಣ್ ಆನಂದ್ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗೌಸ್ ಮೊಹಿದ್ದೀನ್ ಕಿತ್ತೂರ್, ರಾಜೀವ್ ಕುರುಬೆಟ್ಟೋ, ಮನೋಹರ್ ಸಂಕನಾಳ್, ಸುಶೀಲ್ ಪ್ರಸಾದ್, ಸತ್ಯಪ್ಪ ನಾಯ್ಕ್, ವಿನಯ್ ಇದ್ದರು.